ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಅಡ್ಡ ಮತದಾನದ ಭೂತ ಬಿಜೆಪಿಯನ್ನ ಬಿಡ್ತಾನೆ ಇಲ್ಲ. ಯಾಕೆಂದ್ರೆ ಹೈಕಮಾಂಡ್ ಅಷ್ಟು ಸಿಟ್ಟು ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ಇಲ್ಲಿನ ವಿಪಕ್ಷ ನಾಯಕ ಅವರಿಬ್ಬರ ಮೇಲೂ ಸಹ ಕೆಂಡಾಮಂಡಲ ಆಗಿದೆ. ಕರೆದು ಮಂಗಳಾರತಿ ಮಾಡಿದ್ದು ಅಲ್ಲದೆ ಇನ್ನು ಯಾವೆಲ್ಲ ಮೂಲಗಳಿಂದ ವರದಿಯನ್ನು ಪಡ್ಕೊಳ್ತೀವಿ. ಆ ನಂತರ ಯಾರು ಅಡ್ಡ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೋ ಅವರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ 10 ಕೋಟಿ ರೂಪಾಯಿಗಳವರೆಗೆ ಸೇಲ್ ಆಗಿದ್ದಾರೆ ಬಿಜೆಪಿ ಶಾಸಕರು. ಅಡ್ಡ ಮತದಾನದ ಒಂದು ಲೆಕ್ಕಾಚಾರ ಅದು ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಮಾಡಿರುವಂತಹದ್ದು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಮಾಜಿ MLA. ಹಾಗಾದ್ರೆ ಯಾರು ಆ ಆರೋಪ ಮಾಡಿರೋದು, ಯಾರ ಮೇಲೆ ಆರೋಪ ಮಾಡಿದ್ದಾರೆ ಮತ್ತು ಒಟ್ಟಾರೆಯಾಗಿ ಏನು ಹೊಸ ಬೆಳವಣಿಗೆ ಅಡ್ಡ ಮತದಾನದ ವಿಚಾರದಲ್ಲಿ ಬಿಜೆಪಿಯಲ್ಲಿ ಆಗ್ತಿರುವಂತಹದ್ದು? 7 ಜನ ಶಾಸಕರನ್ನ ಉಚ್ಚಾಟನೆ ಮಾಡ್ತಾರ? ಅದರ ಬಗ್ಗೆಯೂ ಸಹ ಇಲ್ಲಿಯವರೆಗೆ ತಿಳಿದು ಬಂದಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಜೂನ್ 18ನೇ ತಾರೀಕು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ಇದೆಯಲ್ಲ, ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯನೇ ಆಗ್ತಿಲ್ಲ. ಒಂದು, ಆ ಶಾಕಿಂದ ಹೊರಗಡೆ ಬರೋದಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ಹೈಕಮಾಂಡ್ ಸಿಟ್ಟಿದೆಯಲ್ಲ ರಾಜ್ಯ ಬಿಜೆಪಿ ಘಟಕದ ಮೇಲೆ, ಅದರಿಂದ ಹೊರಗೆ ಬರೋಕ್ಕೂ ಸಹ ಈ ರಾಜ್ಯದ ನಾಯಕರಿಗೆ ಸಾಧ್ಯ ಆಗ್ತಿಲ್ಲ. ಸೊ ಏನ್ ಮಾಡಿದ್ರು? ದೆಹಲಿಗೆ ಕರ್ಸ್ಕೊಂಡ್ರು. ದೆಹಲಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ R. ಅಶೋಕ ಸಮೇತವಾಗಿ ಒಂದಷ್ಟು ನಾಯಕರು ಹೋದರು. ಮುಖ್ಯವಾಗಿ R. ಅಶೋಕ್ ಮತ್ತು ವಿಪಕ್ಷ ನಾಯಕನ ಜೊತೆಯಲ್ಲಿ, ವಿಪಕ್ಷ ನಾಯಕ ಪ್ಲಸ್ ವಿಜಯೇಂದ್ರ ಜೊತೆಯಲ್ಲಿ ಮೊದಲಿಗೆ 1-on-1 ಮಾತಾಡಿದ್ರು. ಆ ನಂತರ ಒಟ್ಟಿಗೆ ಕೂರಿಸ್ಕೊಂಡು ಮಾತಾಡಿದ್ರು. ಎಲ್ಲ ಮಾಹಿತಿ ನಿಮಗೆ ಏನು ಗೊತ್ತಿದೆ ಎಲ್ಲವನ್ನು ವಿವರಿಸಿ ಅಂತ ಪಟ್ಟಿ ಹಿಡಿದು ಕೂತ್ಕೊಂಡ್ರು. ಇವರ ಮೇಲೆ ತೂಗುಗತ್ತಿ ಬೀಳದ ಹಾಗೆ ಏನೆಲ್ಲ ಸಮಜಾಯಿಷಿ ಕೊಡ್ಬೋದು ಅಷ್ಟು ಸಮಜಾಯಿಷಿಗಳನ್ನ ಕೊಟ್ಟರು, ಏನೇನೋ ಮಾಡಿದ್ರು. ಆದ್ರೆ ಕೊನೆಗೆ 7 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಬಿಜೆಪಿ ಕಡೆಯಿಂದ ಅನ್ನುವ ಮಟ್ಟಕ್ಕೆ ಸುದ್ದಿಗಳು ಹೋಗಿದ್ದಾವೆ, ಚರ್ಚೆಗಳು ಹೋಗಿದ್ದಾವೆ. ಮತ್ತು ಹೈಕಮಾಂಡ್ ಹೇಳಿದೆ, ನಾವು CT ರವಿ ನೇತೃತ್ವದ ಸಮಿತಿಯಿಂದಲೂ ವರದಿ ತರಿಸ್ಕೊಳ್ತೀವಿ, ನಮ್ಮದೇ ಮೂಲಗಳಿಂದಲೂ ವರದಿ ತರಿಸ್ಕೊಳ್ತೀವಿ, ನಿಮಗೆ ಗೊತ್ತಿರೋದು ನೀವು ಹೇಳಿದ್ದೀರಿ, ಎಲ್ಲ ಒಟ್ಟಾರೆಯಾಗಿ ಪರಿಶೀಲಿಸಿ 7 ಜನ ಶಾಸಕರು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರೆಲ್ಲರನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅನ್ನುವ ಮಟ್ಟಕ್ಕೆ ಹೈಕಮಾಂಡ್ ಹೋಗಿ ಇವರಿಬ್ಬರಿಗೆ ಹೇಳಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಸೊ ಅದೊಂದು ದೊಡ್ಡ ಬೆಳವಣಿಗೆ. ಯಾಕಂದ್ರೆ ಇಲ್ಲಿಯವರೆಗೆ JDS-ನ 7, ಬಿಜೆಪಿಯ 4 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಬಿಜೆಪಿ ಒಳಗೇನೆ ಚರ್ಚೆ ಶುರುವಾಗಿರೋದು, 7 ಜನ ಬಿಜೆಪಿಯಿಂದಲೇ ಅಡ್ಡ ಮತದಾನ ಮಾಡಿದ್ದಾರೆ. ಅಡ್ಡ ಮತದಾನ 7 ಜನ ಮಾಡಿದ್ದಾರೆ ಅಂತ. ಹಾಗಾದ್ರೆ ಅಡ್ಡ ಮತದಾನ ಮಾಡಿರೋದು ನಿಜಾನೇ ಆಗಿದ್ದರೆ ಸುಮ್ಮನೆ ಮಾಡಿರ್ತಾರ? ಯಾವ ಲಾಭವೂ ಇಲ್ಲದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾತ್ರನೇ ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ MLA-ಗಳು, ಅದು ಯಾವುದೇ ಪಕ್ಷದವರಾಗಿರಲಿ, MLA-ಗಳು ಅಡ್ಡ ಮತದಾನ ಮಾಡುವಷ್ಟು ದೊಡ್ಡ ರಿಸ್ಕ್ ಅನ್ನು ತಗೊಳ್ಕೊಳ್ತಾರ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಅವರಿಗೆ ವೈಯಕ್ತಿಕ ಲಾಭಗಳೇನೋ ಆಗಿರಬೇಕು, ಯಾವುದೋ ಆಮಿಷಗಳಿಗೆ ಒಳಗಾಗಿರ್ಬೇಕು, ಯಾವುದೋ ಲಾಭಕ್ಕೆ ಒಳಗಾಗಿರ್ಬೇಕು. ಅಂತಹ ಒಂದು ಆರೋಪವನ್ನ ಮಾಜಿ MLA HM ವಿಶ್ವನಾಥ್, ಸಕಲೇಶಪುರದಿಂದ ಮಾಜಿ ಶಾಸಕ HM ವಿಶ್ವನಾಥ್ ಮಾಡಿದ್ದಾರೆ. ಈಗ ಅವರು ಮಾಡಿರೋದು ಆರೋಪ ಯಾರ ಮೇಲೆ ಅಂದ್ರೆ, ಸಿಮೆಂಟ್ ಮಂಜು ಅನ್ನುವಂತಹ MLA ಮೇಲೆ ಮಾಡಿದ್ದಾರೆ. ಸಕಲೇಶಪುರದ ಸಿಟ್ಟಿಂಗ್ MLA ಅವರು ಅಡ್ಡ ಮತದಾನ ಮಾಡಿದ್ದಾರೆ. ಅವರು 5ರಿಂದ 10 ಕೋಟಿ ರೂಪಾಯಿಗಳವರೆಗೆ ಹಣ ಪಡ್ಕೊಂಡು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನೇರ HM ವಿಶ್ವನಾಥ್ ಆರೋಪ ಮಾಡಿದ್ದಾರೆ. JDS ಇಂದ ಮಾಜಿ ಶಾಸಕರು ಇವರು. ಅದೇ ಸಕಲೇಶಪುರದಲ್ಲಿರುವಂತಹ MLA ಮೇಲೆ ಸಕಲೇಶಪುರದ ಮಾಜಿ ಶಾಸಕರು ಈ ಆರೋಪವನ್ನು ಮಾಡ್ತಿದ್ದಾರೆ. ಆ ಮೂಲಕ ಒಂದು ಅಂದಾಜಿಗೆ ಈಗ ಎಲ್ಲರನ್ನು ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಇವರು ಯಾರು ಸಹ ಅಡ್ಡ ಮತದಾನ ಯಾರಾದ್ರೂ ಹಾಕಿದ್ರೆ ಅವರು ಹೇಳಿಕೊಳ್ಳುವಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕ್ಷೇತ್ರಕ್ಕೆ ಫಂಡುಗಳಿಗಾಗಿ, ಅನುದಾನಕ್ಕಾಗಿ, ನಾವು ಕ್ಷೇತ್ರದ ಜನರ ಯೋಗಕ್ಷೇಮಕ್ಕಾಗಿ ಅಡ್ಡ ಮತದಾನ ಮಾಡಿದೀವಿ, ಇದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ನೆಕ್ಸ್ಟ್ ಕಂಡಿಡ್ದಾದ್ಮೇಲೆ ಅದಕ್ಕೆ ಈಗಲಿಂದಲೇ ಕೊಕ್ಕಿ ಬಿದ್ದಿದೆ. 5ರಿಂದ 10 ಕೋಟಿ ರೂಪಾಯಿಗಳವರೆಗೆ ಶಾಸಕರು ಸೇಲ್ ಆಗಿರೋ ಸಾಧ್ಯತೆ ಇದೆ ಅಂತ ನಮಗೆ ಈಗ ಕಂಡು ಬರ್ತಾ ಇದೆ. ಅದಕ್ಕೆ ಒಬ್ಬರು ಬಂದು ಆರೋಪನೇ ಮಾಡಿಬಿಟ್ರು. HM ವಿಶ್ವನಾಥ್, ಸಕಲೇಶಪುರದ ಮಾಜಿ ಶಾಸಕ JDS ನವರು.
ಸೊ ಅಲ್ಲಿಗೆ ಏನ್ ಡೀಲಿಂಗ್ ನಡೆದಿರಬಹುದು ಅನ್ನುವಂತಹ ಮಾಹಿತಿಗಳನ್ನು ಸಹ ನೀವು ಅರ್ಥೈಸ್ಕೊಳ್ಳಬಹುದು. ಇನ್ನು ಇದನ್ನು ಮಿಗಿಲಾಗಿ ಏನು ಹೊಸ ಬೆಳವಣಿಗೆ ಅಲ್ಲಿ ಅಂದ್ರೆ ನಾನು ಹೇಳ್ದಂಗೆ 7 ಜನ ಅನ್ನುವಂಥದ್ದು ಮತ್ತು 7 ಜನ ಉಚ್ಚಾಟನೆಯಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಬಟ್ ಹೇಗೆ ಕಂಡುಹಿಡಿತಾರೆ? ಆ 7 ಜನರನ್ನ ಯಾರು ಅಂತ ಕಂಡುಹಿಡಿಯೋದು? ಯಾಕಂದ್ರೆ ಗುಪ್ತ ಮತದಾನ. ಅವ್ರನ್ನ ಕೇಳಿದ್ರೆ ನಮ್ಮ ಅಮ್ಮನ ಆಣೆಗೂ ಇಲ್ಲ, ಅಪ್ಪನ ಆಣೆಗೂ ಇಲ್ಲ, ಮನೆ ಮಕ್ಕಳ ಮೇಲೆ ಆಣೆಗೂ ಇಲ್ಲ, ದೇವ್ರ ಮೇಲೆ ಆಣೆಗೂ ಇಲ್ಲ ಅಂತ ಈ ಕಂಡ ದೇವ್ರ ಮೇಲೆ ಪ್ರಮಾಣ ಮಾಡ್ತಾರೆ. ಹೇಗ್ ಕಂಡುಹಿಡಿತೀರಿ ಅಂದ್ರೆ ಅವರು ಒಂದಷ್ಟು ಫಾರ್ಮುಲಾಗಳನ್ನ ಹಾಕೊಂಡಿದ್ದಾರಂತೆ ಬಿಜೆಪಿಯವರು. ಕಾಂಟ್ಯಾಕ್ಟ್ಗಳನ್ನ ಪತ್ತೆ ಹಚ್ಚೋದು, ಚುನಾವಣೆಗೂ ಮೊದಲು ಯಾವ ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿ ಶಾಸಕರುಗಳು ಸಂಪರ್ಕದಲ್ಲಿದ್ರು, ಯಾವೆಲ್ಲ ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ರು, ಚುನಾವಣೆ ನಂತರ ವೋಟಿಂಗ್ ಆದ ನಂತರ ಯಾರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ರು, ಚುನಾವಣೆ ದಿನವೂ ಸಹ ಏನಾದರೂ ಫೋನ್ ಕಾಲ್ಗಳು ಎಕ್ಸ್ಚೇಂಜ್ ಆಯ್ತಾ, ಮೆಸೇಜ್ಗಳು ಎಕ್ಸ್ಚೇಂಜ್ ಆಯ್ತಾ, ಅದನ್ನ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳನ್ನ ಹುಡುಕ್ತಾ ಇದ್ದಾರಂತೆ. ಮೇ ಬಿ ಶಾಸಕರನ್ನೇ ಕೇಳಬಹುದು, ನಿಮ್ಮ ಫೋನ್ ಲಿಸ್ಟ್ ತಗೊಂಡು ಬನ್ನಿ ಅಂತ. ಬಟ್ ಶಾಸಕರೇನು ಅವ್ರ ಸ್ವಂತ ಫೋನಿಂದಾನೇ ಡೀಲಿಂಗ್ ಮಾಡಿರ್ತಾರ? ಅವರು ಪಿ ಎ ಸ್ವಂತ ಬಂಧ ಅಭಿಮಾನಿ ಇನ್ಯಾರ್ದೋ ಫೋನ್ಗಳಿಂದ ಮಾಡಿರ್ತಾರೆ. ಸೊ ಅಷ್ಟು ಸುಲಭದ ಮಾತೇನಲ್ಲ. ಬಟ್ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ನಾವು ಆಪರೇಷನ್ ಮಾಡ್ತಾ ಇದ್ದೀವಿ, ಬೇರೆ ಪಕ್ಷಗಳನ್ನೇ ತುಂಡು ತುಂಡು ಮಾಡಿ ಬಿಸಾಕ್ತಾ ಇದ್ದೀವಿ, ನಾಶ ಮಾಡಿ ಬಿಸಾಕ್ತಾ ಇದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ಉಲ್ಟಾ ಆಪರೇಷನ್ ಆಗಿದೆಯಲ್ಲ, ರಿವರ್ಸ್ ಆಪರೇಷನ್ ಆಗಿದೆಯಲ್ಲ, ನಮ್ಮ ಶಾಸಕರು ಕಾಂಗ್ರೆಸ್ ವೋಟ್ ಹಾಕಿದಾರಲ್ಲ ಅನ್ನುವಂತಹ ಅವಮಾನವನ್ನ ಹೈಕಮಾಂಡ್ ಸಹಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಅದು ಎಂಡ್ ಆಫ್ ದಿ ಡೇ ರಾಜ್ಯಾಧ್ಯಕ್ಷರ ಮೇಲೆ ಏನು ಪ್ರಭಾವ ಬೀರುತ್ತೆ ಅಥವಾ ಏನು ಪರಿಣಾಮ ಬೀರುತ್ತೆ, ಯಾವ ರೀತಿ ಶಿಕ್ಷೆ ರಾಜ್ಯಾಧ್ಯಕ್ಷರಿಗೆ ಆಗುವ ಸಾಧ್ಯತೆಗಳಿದೆ, ವಿಪಕ್ಷ ನಾಯಕನದೇನು, ಎಲ್ಲವೂ ಸಹ ಇನ್ನೊಂದು 4-5 ದಿನಗಳಲ್ಲಿ ಸ್ಪಷ್ಟ ಆಗಬೇಕು. ಯಾಕಂದ್ರೆ ಇವತ್ತು ಗಡುವು ಮುಗಿಯುತ್ತೆ. ಸಿ ಟಿ ರವಿ ನೇತೃತ್ವದಲ್ಲಿ ಒಂದು 3 ಸದಸ್ಯರ ತಂಡ ಮಾಡಿದಾರಲ್ಲ, ಯಾರು ದ್ರೋಹ ಬಗೆದಿದ್ದು ಕಂಡು ಹಿಡೀರಿ ಅಂತ. ಸಿ ಸಿ ರವಿಗೆ ಕೊಟ್ಟಿರೋದು ಒಂದು ಕಾಮಿಡಿ. ಯಾಕಂದ್ರೆ ಸಿ ಟಿ ರವಿ, ಸಿ ಸಿ ಅಂತಾನೆ ಬರ್ತಿದೆ ಯಾಕೋ, ಸಿ ಟಿ ರವಿ ಆ ಮನುಷ್ಯನ ಯೋಗ್ಯತೆ, ಆ ಮನುಷ್ಯನ ನಡವಳಿಕೆ, ಅಂತಹ ಮನುಷ್ಯನಿಗೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಸಮಿತಿಯ ಜವಾಬ್ದಾರಿ ಕೊಡುತ್ತೆ ಅಂದ್ರೆ ಒಬ್ಬೊಬ್ಬೊಬ್ಬ. ಇನ್ನು ಮಾತೃ ಪಕ್ಷಕ್ಕೆ ದ್ರೋಹ ಬಗೆಯುವುದನ್ನ ಕಂಡು ಹಿಡಿಯೋದಕ್ಕೆ ಎನ್ ಮಹೇಶ್ ಸದಸ್ಯ ಅಂತೆ ಸಿ ಟಿ ರವಿ ತಂಡದಲ್ಲಿ. ಎನ್ ಮಹೇಶ್ ಯಾಕಚ್ಚಿತ್ತು ಒಂದು MLA ಟಿಕೆಟ್ಗಾಗಿ 20 ವರ್ಷಗಳ ಸೈದ್ಧಾಂತಿಕ ಹೋರಾಟವನ್ನ ಬಲಿ ಕೊಟ್ಟು ಸಾವರ್ಕರ್ ಕಾಲಿಗೆ ಬಿದ್ದ ಹಾಗೆ ಇವರು ಸಾವರ್ಕರ್ ಕಾಲಿಗೆ ಬಿದ್ದು ಬಿಜೆಪಿನ ಮೆಚ್ಚಿಸೋದಕ್ಕೆ ಹೋದಂತಹ ವ್ಯಕ್ತಿ, ಈ ವ್ಯಕ್ತಿ ಅಲ್ಲಿ ಕಂಡು ಹಿಡಿಯೋದ್ರಲ್ಲಿ ಇದಂತೆ. ಮಾತೃದ್ರೋಹ ಬಗೆದ್ಬಿಟ್ರು, ಪಕ್ಷದ್ರೋಹ ಬಗೆದ್ಬಿಟ್ರು ಅಂತ. ಎಲ್ಲ ನಾಚಿಕೆಗೇಡಿನ ಬೆಳವಣಿಗೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ. ಮುಂದೇನಾಗುತ್ತೋ ಏನಾದರೂ ಬೆಳವಣಿಗೆ ಆದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.